ಏನಿಲ್ಲ ಸುಮ್ಮನೆ ಸೆಕ್ಯೂರ್ ಮಾಡಕ್ಕಂತ ಟ್ಯಾಂಕನ್ನು ಇದನ್ನು ಗ್ಯಾಸ್ ಕಟ್ಟುವಲ್ಲಿ ಗ್ಯಾಸ್ ಹಾಕೊಂಡು ಓಪನ್ ಮಾಡಿಸ್ತಾರೆ. ಅದು ಸ್ವಲ್ಪ ಕಾನ್ಸೆಂಟ್ ಇರ್ತದಲ್ಲ, ಅದೆಲ್ಲ ಬ್ಲಾಸ್ಟ್ ಆಗದೆ ಟ್ಯಾಂಕ್ ತೆಗೆದು ಇಬ್ಬರು ತೆಗೆದು ಅಷ್ಟು ಆಚೆ ಕಡೆಗೆ. ಅಲ್ಲಿ ಹೋಗ್ತಾ ಇದ್ದಾರೆ ಕಾಯಕ್ಕೆ. ನೋಡಿ ಇದು ಬಂದೈತೆ ಇಲ್ಲ ಬಂದಿಲ್ಲ ಕಣ, ಇಲ್ಲ ಖಾಲಿ ಆಯ್ತು. ಬಂದ್ ಮಾಡಿಬಿಡಿ ಪೂರ್ತಿ ಲಾಕ್. ನೀನು ಅದೊಂದು ಬಂದ್ ಮಾಡ, ಅಲ್ಲಿ ಬರ ಬಂದ್ ಮಾಡು ಫುಲ್ ಬಂದ್ ಮಾಡು. ಎಲ್ಲಿ ಅದಕ್ಕೆ ಬಂದ್ ಮಾಡ್ತೇವೆ, ಅಲ್ಲಿ ಕಾಯ್ತದೆ. ಬಂದ್ ಮಾಡುವ ಎಲ್ರಿ ಅಲ್ಲಿ ನೋಡಿ, ಈಗ ಅಲ್ಲಿ ಜಾಸ್ತಿ ಆಯ್ತು. ಬಂದ್ ಮಾಡ ಪೈಪ್ ಲೀಕ್ ಆಗ್ತಾ ಇದೆ. ಓಪನ್ ಮಾಡಿ ಇದು ಮಾಡು, ಕ್ಲೋಸ್ ಮಾಡು. ಅದು ಓಪನ್ ಇತ್ತಲ್ಲ ಹಂಗೆ ಮಾಡು.
ಹಾಂ ಹೋಯ್ತಾನಪ್ಪ ಬೆಂಗಳೂರು ಮೇಡಮ್ ಬಂದು ಸ್ಪ್ರೆಡ್ ಆಗಿ ಲೀಕ್ ಆಗಿತ್ತು. ಲೀಕ್ ಆದಾಗ ರೈತರ ಬೆಳೆಗಳು ಹಾಳು ಮೂಳು ತುಂಬ ಆಮೇಲೆ ಅರಣ್ಯ ಎಲ್ಲ ಲಾಸ್ ಆಗಿತ್ತು. ಆಗ ನಾವು ರೈತರ ಇಲ್ಲಿ ಸ್ಟ್ರೈಕ್ ಮಾಡಿ 2022ರಲ್ಲಿ ಇದು ಫ್ಯಾಕ್ಟ್ರಿ ಸ್ಟಾಪ್ ಆಗಿತ್ತು. ಸ್ಟಾಪ್ ಆಗಿದ್ದು ತಿರ್ಗಾ ಮಧ್ಯ ಒಂದ್ಸಲ ರನ್ ಆಗಿತ್ತು. ತಿರ್ಗಾ ರೈತರು ಇದು ಮಾಡಿ ಸ್ಟ್ರೈಕ್ ಮಾಡಿ ಶಾಸಕರು ಬಂದು ಅದನ್ನು ತಿರ್ಗಾ ಸ್ಥಗಿತಗೊಳಿಸಿದ್ರು. ಈಗ ಆ ಫ್ಯಾಕ್ಟ್ರಿನ ತಿಂಗಳಿಂದ ರಿಮೂವ್ ಮಾಡ್ತಾ ಇದ್ದಾರೆ. ಈಗ 8:30 ನಮಗೆ ಸೌಂಡು ಬ್ಲಾಸ್ಟ್ ಆದ ಸೌಂಡ್ ಬಂತು. ಆ ಸೌಂಡ್ ಆದಾಗ ಏನು ಸೌಂಡ್ ಇರ್ಬೋದು ಅಂತ ವಿಚಾರಿಸಿದಾಗ ಇಲ್ಲಿ ಏನೋ ಇಲ್ಲ ಅನಾಹುತ ಆಗದೆ ಅಂತ ಗೊತ್ತಾಯಿತು. ಸ್ಥಳಕ್ಕೆ ಬಂದಾಗ ಇಲ್ಲಿ 2 ಬಾಡಿ ಇದೆ, ಜನ ಯಾರೂ ಇರಲಿಲ್ಲ ಇಲ್ಲಿ. ಈಗ ಅಲ್ಲಿ ಆಲ್ರೆಡಿ ಈಗ 2 ಜನ ನಾವು ನೋಡಿದೋ. ಎಷ್ಟು ವರ್ಷ ಆಯಿತು ಫ್ಯಾಕ್ಟ್ರಿ ಸ್ಟಾಪ್ ಆಗಿ? 4 ವರ್ಷ ಆಯಿತು. ಅಲ್ಲಿ ಅವಾಗ ಏನಾಗಿತ್ತು? ಹಿಂದೆ ಸ್ಪ್ರೆಡ್ ಆಗಿ ಲೀಕೇಜ್ ಆಗಿತ್ತು ಸಲ್ಫ್ರಿಕ್ ಆಸಿಡ್. ಅದು ಅಪಾರ ಪ್ರಮಾಣದ ಬೆಳೆ ಎಲ್ಲ ಸುಟ್ಟೋಗಿ ಎಲ್ಲ ಭಸ್ಮ ಆಗಿತ್ತು. ನಾವು ರೈತರು ಪ್ರತಿಭಟನೆ ಮೇರೆಗೆ ಅದನ್ನು ಸ್ಟಾಪ್ ಮಾಡಿದ್ರು ಸರ್ಕಾರ. ಈಗ ಬೆಳಿಗ್ಗೆ ಏನು ನಡೀತು ನಿಮ್ಗೆ ಗೊತ್ತಾಯ್ತು ವಿಚಾರ? ನಮ್ಗೆ 8:30 ಸೌಂಡ್ ಬಂತು, ಗೊತ್ತಾಯ್ತು. ನಾವು ಈ ಸೌಂಡ್ ಏನು ಅಂತ ಗೊತ್ತಾದಾಗ ಆಮೇಲೆ ಯಾರೋ ವಿಚಾರ ಹೇಳಿದ್ರು, ಇಲ್ಲಿ ಫ್ಯಾಕ್ಟ್ರಿ ಏನೋ ಅನಾಹುತ ಆಗದೆ ಅಂತ ಹೇಳಿದ್ರು. ಇಲ್ಲಿ ಬಂದು ನೋಡ್ಲಾಗಿ ಇಲ್ಲಿ 2 ಡೆಡ್ ಬಾಡಿ ಇದೆ. ಆಮೇಲೆ ಆಂಬುಲೆನ್ಸ್ ಅಲ್ಲಿ ತಗೊಂಡೋದ್ರು ಇಬ್ಬರನ್ನ ಅಂತ ಗೊತ್ತಾಯ್ತು. ಈ ಹೆಚ್ಚಿನ ತನಿಖೆಗೆ ಈಗ ಪೊಲೀಸ್. ನೋ ಉತ್ಪ್ರೇಕ್ಷೆ, ನೋ ಊಹಾಪೋಹ. ತಾಜಾ ಸುದ್ದಿ ನಿಖರ ಮಾಹಿತಿಗೆ ಬ್ರೌಸ್ ಮಾಡಿ ವಿಜಯವಾಣಿ.net. QR ಕೋಡ್ ಸ್ಕ್ಯಾನ್ ಮಾಡಿ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ.